ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಲವ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ ಅವರ ಡೀಪ್ ಫೀಲಿಂಗ್, ಸೊ ನಿಮ್ಮ ಬಗ್ಗೆ ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿ ಒಂದು ವಿಡಿಯೋನಲ್ಲಿ ಇರುತ್ತೆ. ಅಂಡ್ ಹಾಗಾಗಿ ಏಂಜಲ್ಸ್ ಗೈಡೆನ್ಸ್ ಸಹ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ದಯವಿಟ್ಟು ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಇಟ್ಸ್ ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ಡೀಪ್ ಫೀಲಿಂಗ್, ಸೊ ನಿಮ್ಮ ಬಗ್ಗೆ ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಕ್ವೀನ್ ಆಫ್ ಕಪ್ಸ್ ಇದೆ, ಎಂಪರರ್ ಇದೆ, 5 ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್ ಅಂಡ್ 5 ಆಫ್ ಸೋರ್ಡ್ಸ್. ಓಕೆ, ಸೊ ಏಂಜಲ್ಸ್ ಗೈಡೆನ್ಸ್ ಕೂಡ ತಗೊಂಡ್ಬಿಡೋಣ, ಏನ್ ಬರುತ್ತೆ ಅಂತ ನೋಡೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ನೋ ಅಂತ ಬರ್ತಾ ಇದೆ. ಸೊ ಗೈಡೆನ್ಸ್ ಬಂದು ಎಸ್ ಅಂಡ್ ನೋ. ಓಕೆ, ಸೊ 1 ಮೋರ್ ಕಾರ್ಡ್ ನಾನು ತಗೊಳ್ತೀನಿ. ಏನಕ್ಕೆ ಎಸ್, ಏನಕ್ಕೆ ನೋ? ಓಕೆ, ದೇರ್ ಇಸ್ ಸಮಥಿಂಗ್ ಬೆಟರ್. ಓಕೆ, ಅಂಡ್ 1 ಮೋರ್, ಲೆಟ್ ಗೋ. ಓಕೆ, ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬಾನೇ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ, ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಪ್ರೀತಿನಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದ್ದಾರೆ. ಮೇ ಬಿ ನೀವಿನ್ನೂ ಮದ್ವೆ ಆಗಿಲ್ಲ, ಮ್ಯಾರಿಡ್ ಆಗಿಲ್ಲ, ಇನ್ನೂ ಸಿಂಗಲ್ ಆಗಿದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ ಅಂಡ್ ಒಬ್ರಿಗೊಬ್ರು ತುಂಬಾ ಟೈಮ್ ಇಂದ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಮ್ಯಾರಿಡ್ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ನಿಮಗೆ ಕೊಡಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಯೋಚಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಮದ್ವೆ ಆದ್ರೆ, ಮದ್ವೆ ಅಂತ ಬಂದ್ರೆ, ಮದ್ವೆ ವಿಚಾರ, ಮದ್ವೆ ಮಾತುಕತೆ ಎಲ್ಲವೂ ಕೂಡ ನಿಮ್ಮ ಜೊತೆಗೆ ಆಗ್ಬೇಕು, ಫ್ಯಾಮಿಲಿನೂ ಕೂಡ ನಿಮ್ಮ ಜೊತೆಗೆ ಆಗ್ಬೇಕು. ಪ್ರತಿಯೊಂದರಲ್ಲೂ ಕೂಡ ನೀವು ಎಲ್ಲಾದ್ರ ನಡುವೆ ನೀವು ತುಂಬಾನೇ ನಿಮ್ಮ ಪಾರ್ಟ್ನರ್ಗೆ ಸಪೋರ್ಟ್ ಮಾಡ್ತಾ ಇದ್ರ. ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾನೆ ಬರ್ತಾ ಇದೆ. ಸೊ ಆದ್ರೂ ಕೂಡ ನೀವು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ. ಮೇ ಬಿ ಈ ಒಂದು ವ್ಯಕ್ತಿ ತುಂಬಾನೇ ಬ್ಯುಸಿ ಇದ್ದಾರೆ ಕೆಲಸದ ಕಡೆಯಲ್ಲಿ, ಬಟ್ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾನೆ ಇರ್ತಾರೆ, ಥಿಂಕ್ ಮಾಡ್ತಾನೆ ಇರ್ತಾರೆ, ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ. ಬಟ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳ್ಬೋದು. ಐ ಥಿಂಕ್ ಯಾಕೆ ಅಂತ ಅಂದ್ರೆ, ಸೊ ನೀವಿಬ್ರು ತುಂಬಾ ಲಾಂಗ್ ಟೈಮ್ ಆಗ್ತಾ ಬಂದಿದೆ, ಒಬ್ರಿಗೊಬ್ರು ಮೀಟ್ ಮಾಡಿ, ಮಾತಾಡಿ, ಟ್ರಾವೆಲ್ ಮಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ, ತುಂಬಾ ಆಚೆ ಹೋಗಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಿದೆ. ಬಿಕಾಸ್ ನೀವು ಬಿಸಿ ಇದ್ದೀರಾ, ಅವರು ಕೂಡ ಬಿಸಿ ಇದ್ದಾರೆ. ಸೊ ಸೇಮ್ ವೇ ನೀವು ಇಬ್ರು ಕೂಡ ಕರಿಯರ್ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ, ಕರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದೀರಾ, ಯೋಚಿಸ್ತಾ ಇದ್ದೀರಾ. ಸೊ ಎಲ್ಲವೂ ಕೂಡ ನಾವಿಬ್ರು ಸೆಟಲ್ ಆಗ್ಬೇಕು, ತುಂಬಾ ಚೆನ್ನಾಗಿ ನಮ್ಮ ಲೈಫ್ ನ ಲೀಡ್ ಮಾಡಬೇಕು, ನಮ್ಮ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು, ನಮ್ಮ ಎಲ್ಲಾ ಡಿಸೈರು ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ. ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ.
ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಟೈಮ್ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ನಿಮ್ಗೆ ಏನೋ ಒಂದು ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಾರೆ. ಮೇ ಬಿ ನಂಗೆ ಆ ಇಂಟೆನ್ಷನ್ಸ್ ಬರ್ತಾ ಇದೆ. ಸೊ ನಿಮ್ಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಪ್ರೆಸೆಂಟ್ ಮಾಡಬೇಕು, ಗಿಫ್ಟ್ ಕೊಡಬೇಕು. ಸೊ ಅದೆಲ್ಲಾನು ಕೂಡ ಒಂದು ಐ ಥಿಂಕ್ ಸಮ್ ವಾಟ್ ಒಂದು ಫ್ಯಾನ್ಸಿ ಡಿನ್ನರ್ಗೆ ಹೋಗ್ಬೇಕು. ಲೈಕ್ ಏನೋ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಲೈಟ್ ಕ್ಯಾಂಡಲ್ ಡಿನ್ನರ್ಗೆ ಹೋಗ್ಬೇಕು. ಈ ತರ ಒಂದು ಫ್ಯಾನ್ಸಿ ಡಿನ್ನರ್ನ ಅವರು ನಿಮ್ಮ ಜೊತೆಗೆ ಐ ಥಿಂಕ್ ತುಂಬಾ ರೊಮ್ಯಾಂಟಿಕ್ ಫೀಲ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ ಹೇಳ್ಬೋದು. ರೈಟ್ ನಾವು ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಥಿಂಕ್ ಮಾಡ್ತಾ ಅವರು ತುಂಬಾನೇ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಮ್ಮಿಬ್ರು ಮಧ್ಯ ರೊಮ್ಯಾನ್ಸ್ ಅನ್ನೋದೇ ಕಡಿಮೆ ಆಗ್ತಾ ಇದೆ, ಟೈಮ್ ಸ್ಪೆಂಡ್ ಅನ್ನೋದೇ ಕಡಿಮೆ ಆಗ್ತಾ ಇದೆ. ಒಬ್ರಿಗೊಬ್ರು ಬರೀ ನಾವು ಫೋನಲ್ಲೇ ಕಾನ್ವರ್ಸೇಷನ್ ಮಾಡ್ತಾ ಇದೀವಿ, ನಾವ್ ಯಾವಾಗ ಟೈಮ್ ಸ್ಪೆಂಡ್ ಮಾಡೋದು ಒಟ್ಟಿಗೆ, ಈ ತರದ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ರೆ. ಬಟ್ ಡೆಫಿನೆಟ್ಲಿ ನಿಮಗೆ ಎಷ್ಟು ಟೈಮ್ ಕೊಡ್ಬೇಕು, ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ನೀವ್ ಏನೇನ್ ಹೇಳ್ತೀರಾ ಅದೆಲ್ಲವೂ ಕೂಡ ನಿಮಗೆ ನಿಮ್ಮ ಪಾರ್ಟ್ನರ್ ಮಾಡಬೇಕು, ಕೊಡಬೇಕು ಅನ್ನೋದು ಅವರ ಯೋಚನೆಗಳಾಗಿದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದ್ರೆ ತುಂಬಾನೇ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಅವರು ಕನೆಕ್ಷನ್ ಅಲ್ಲಿ ಇದ್ದಾರೆ. ತುಂಬಾನೇ ಎಮೋಷನಲ್ ಆಗ್ತಾರೆ ನಿಮ್ಮ ವಿಚಾರದಲ್ಲಿ. ಅಂಡ್ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಅಂತ ನಾನು ಹೇಳ್ಬೋದು. ಸೊ ಕ್ವೀನ್ ಆಫ್ ಕಪ್ಸ್ ಇದೆ. ಅವರು ನಿಮ್ಮನ್ನ ಕ್ವೀನ್ ತರ ನೋಡ್ತಾ ಇದ್ದಾರೆ. ಒಂದು ಒಂದು ನೀವು ಕೂಡ ತುಂಬಾ ಸ್ಟ್ರಾಂಗ್ ಪರ್ಸನ್ ಈ ತರ ನಿಮ್ಮನ್ನ ನೋಡ್ತಾ ಇದ್ದಾರೆ. ಅಂಡ್ ಅವರ ಲೈಫ್ ಅಲ್ಲಿ ಡೆಫಿನೆಟ್ಲಿ ಇಂತ ಒಂದು ಒಳ್ಳೆ ಪಾರ್ಟ್ನರ್ ಡೆಫಿನೆಟ್ಲಿ ಸಿಗೋದಿಲ್ಲ, ಮುಂದೆ ಜನ್ಮದಲ್ಲೂ ಸಿಗೋದಿಲ್ಲ ಅನ್ನೋ ರೀತಿನಲ್ಲಿ ಅವ್ರು ಯೋಚಿಸ್ತಾ ಇದ್ದಾರೆ. ಸೊ ತುಂಬಾನೇ ಬ್ಲೆಸ್ ಮಾಡಿರ್ಬೇಕು, ತುಂಬಾನೇ ಅದೃಷ್ಟ ಮಾಡಿದ್ರೆ ಇಂಥ ಪಾರ್ಟ್ನರ್ ಒಲ್ದು ಬರ್ತಾರೆ ಅನ್ನೋದು ಈ ಒಂದು ಪಾರ್ಟ್ನರ್ಗೆ ಅನಿಸ್ತಾ ಇದೆ ಅಂತ ಹೇಳ್ತೀನಿ. ಸೊ ಗೈಡೆನ್ಸ್ ನೋಡೋದಾದ್ರೆ ಲೆಟ್ ಗೋ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನೀವು ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು, ಓವರ್ ಥಿಂಕ್ ಮಾಡ್ತಾ ಇರ್ಬೋದು. ನಿಮ್ಮ ಎಲ್ಲಾ ಫಿಯರ್ಗಳನ್ನ, ಎಲ್ಲಾ ನೆಗೆಟಿವಿಟಿಗಳನ್ನ, ಎಲ್ಲ ಓವರ್ ಥಿಂಕ್ ನ ಲೆಟ್ ಗೋ ಮಾಡಿ ಅಂತ ಬರ್ತಾ ಇದೆ. ಸೊ ನೋ ಅಂಡ್ ಎಸ್. ಸೊ ಮೇ ಬಿ ನೀವೇನ್ ಯೋಚಿಸ್ತಾ ಇದ್ದೀರಾ ಅದು ನಿಮ್ಮ ಲೈಫಲ್ಲಿ ಅದು ಸಿಕ್ಕೇ ಸಿಗುತ್ತೆ. ಬಟ್ ಈ ಒಂದು ಕ್ಷಣದಲ್ಲಿ ಅದು ನೋ ಆಗಿರ್ಬೋದು. ಸೊ ನೀವು ಅನ್ಕೊಳ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಕಡೆಯಿಂದ ನನ್ಗೆ ಎಲ್ಲಾನು ಸಿಗಬೇಕು, ನೀವ್ ಏನೇ ಪ್ರಶ್ನೆಗಳು ಇಟ್ಕೊಂಡ್ರೆ ಆ ಪ್ರಶ್ನೆಗೆ ಎಸ್ ಖಂಡಿತವಾಗ್ಲೂ ಆಗತ್ತೆ, ಅದಕ್ಕೆ ಎಸ್ ಅಂತ ಬರ್ತಾ ಇದೆ. ಫ್ಯೂಚರ್ ಅಲ್ಲಿ ಎಸ್ ಆಗತ್ತೆ, ಬಟ್ ಸದ್ಯಕ್ಕೆ ಅದು ನೋ ಅಂತ ಇದೆ ಅಂತ ನಾನು ಹೇಳ್ಬೋದು. ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ನಿಮ್ಮ ಒಂದು ಸಿಚುಯೇಷನ್ ಡೆಫಿನೆಟ್ಲಿ ಬೆಟರ್ ಆಗ್ತಾ ಬರುತ್ತೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಅಂಡ್ ಅವ್ರಿಗೆ ನಿಮ್ಮನ್ನ ಕಳ್ಕೊಂಡು ನಿಮ್ಮ ಲೈಫನ್ನ ಸ್ಯಾಕ್ರಿಫೈಸ್ ಮಾಡೋದು ಅಂದ್ರೆ ಈ ಒಂದು ವ್ಯಕ್ತಿಗೆ ಆಗೋದಿಲ್ಲ. ದಿಸ್ ಪರ್ಸನ್ ಇಸ್ ಫೀಲಿಂಗ್ ದಟ್ ಇಂಥ ಒಂದು ಒಳ್ಳೆ ಪಾರ್ಟ್ನರ್ನ ನಾನು ಬಿಟ್ರೆ ಡೆಫಿನೆಟ್ಲಿ ನಂಗೆ ಇನ್ಯಾರೂ ಕೂಡ ಸಿಗೋದಿಲ್ಲ, ಯು ಆರ್ ಇರ್ರೀಪ್ಲೇಸಬಲ್ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರು ನಿಮ್ಮ ಬಗ್ಗೆ ಡೀಪ್ ಆಗಿ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, 4 ಆಫ್ ಪೆಂಟಿಕಲ್ಸ್ ಇದೆ, ಓಕೆ 6 ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್ ಅಂಡ್ ಅದ್ರ ಜೊತೆಗೆ ಡೆತ್ ಕಾರ್ಡ್. ಅಂಡ್ ಗೈಡೆನ್ಸ್ ನೋಡೋಣ ಏನ್ ಬರ್ತಾ ಇದೆ ನಿಮ್ಗೋಸ್ಕರ ಅಂತ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಸ್ ಅಂತ ಬರ್ತಾ ಇದೆ. ಫಾರ್ ವಾಟ್? ಅಗೇನ್ ಒನ್ ಮೋರ್ ಕಾರ್ಡ್. ಓಕೆ, ಆಸ್ಕ್ ಯುವರ್ ಏಂಜಲ್ಸ್, ನೋ ನೀಡ್ ಟು ವರಿ ಅಂಡ್ ಎಸ್. ಓಕೆ, ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ರೈಟ್ ನಾವು ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ನೆಗೆಟಿವಿಟಿ ಆಗಿರ್ಬೋದು, ಕಾರ್ಮಿಕ್ ಸೈಕಲ್ ಆಗಿರ್ಬೋದು, ನೀವು ಮಾಡಿರುವಂತಹ ಕೆಲವೊಂದು ಬ್ಯಾಡ್ ಕರ್ಮಾಸ್ ಆಗಿರ್ಬೋದು ಈ ಒಂದು ಕನೆಕ್ಷನ್ ಅಲ್ಲಿ, ಅದೆಲ್ಲವೂ ಕೂಡ ಕ್ಲೆನ್ಸ್ ಆಗ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ನೆಗೆಟಿವಿಟಿ, ಥರ್ಡ್ ಪಾರ್ಟಿ ಸಿಚುಯೇಷನ್, ನಿಮ್ಮ ಎಲ್ಲಾ ಒಂದು ಕೆಟ್ಟ ಸಮಯ ಅಂತ ಏನ್ ಹೇಳ್ತಾರೆ ಅದು ಡೆಫಿನೆಟ್ಲಿ ಎಂಡ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು. ರೈಟ್ ನಾವು ಎಲ್ಲೋ ಒಂದು ಕಡೆ ಇಲ್ಲಿ ಯಾರು ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಮೇ ಬಿ ನೀವು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು, ಅಥವಾ ಕಮ್ಯುನಿಕೇಶನ್ ಮಾಡ್ತಾ
ಮಾಡ್ತಾ ಇದ್ರು ಕೂಡ ನಿಮ್ಮಿಬ್ರು ಮಧ್ಯೆ ಏನು ಕೂಡ ಸರಿಯಾಗಿಲ್ಲ, ಸಿಚುಯೇಷನ್ ತುಂಬಾನೇ ಕಾಂಪ್ಲಿಕೇಶನ್ ಇದೆ, ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಅಂಡ್ ನೀವಿಬ್ರು ತುಂಬಾನೇ ಆರ್ಗ್ಯುಮೆಂಟ್ಗೆ ಇಳಿತೀರಾ, ಯಾವಾಗ್ಲೂ ಕೂಡ ಜಗಳ ಮಾಡ್ತಾ ಇರ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಹೀಲ್ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಮ ಪಾರ್ಟ್ನರು ಕೂಡ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಆಕ್ಚುಲಿ ದಿಸ್ ಪರ್ಸನ್ ಇಸ್ ಸಮ್ ಒನ್ ಹೂ ಇಸ್ ಮೋರ್ ಇಂಟ್ರೋವರ್ಟ್. ಅವ್ರಿಗೆ ಮನ್ಸಿನಲ್ಲಿ ಏನ್ ನಡೀತಾ ಇದೆ, ನಿಮ್ಮನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಮಿಸ್ ಮಾಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಎಕ್ಸ್ಪ್ರೆಸಿವ್ ಅಂತ ನಾನು ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದ್ರೆ ತುಂಬಾನೇ ಅಟ್ರಾಕ್ಷನ್ ಇದೆ, ತುಂಬಾ ಅಫೆಕ್ಷನ್ ಇದೆ, ತುಂಬಾ ಲವ್ ಇದೆ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ, ಎಲ್ಲಿ ಕೋಪ ಇರುತ್ತೆ ಅಲ್ಲಿ ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇರುತ್ತೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಟ್ರೂ ಆಗಿ ಪ್ರೀತಿ ಮಾಡ್ತಾ ಇದಾರೆ, ತುಂಬಾ ಟ್ರೂ ಆಗಿ ಅವರು ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಅವರು ಮಾತಾಡೋದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು ಅಥವಾ ರೂಡ್ ಆಗಿರ್ಬೋದು, ಆದರೆ ಅವರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳಿಲ್ಲ ಅಂತ ಹೇಳ್ತೀನಿ. ಸೊ ಅವ್ರಿಗೂ ಕೂಡ ಗೊತ್ತಿದೆ ನೀವು ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ರ, ಎಷ್ಟು ಕಷ್ಟ ಪಡ್ತಾ ಇದ್ರೆ ಈ ಒಂದು ಪರ್ಸನ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಅವರ ಜೀವನದಲ್ಲಿ ಅಂತ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಅಂಡ್ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ, ಅಂಡ್ ನೀವು ಅವ್ರಿಗೆ ಎಷ್ಟು ಎಲ್ಲಾನು ಕೂಡ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರೆ ಈ ಒಂದು ಪರ್ಸನ್ಗೆ, ಅದೆಲ್ಲಾನು ಕೂಡ ಅವ್ರಿಗೆ ಗೊತ್ತಿದೆ. ಸೊ ದಿಸ್ ಪರ್ಸನ್ ಇಸ್ ಸಮ್ ಒನ್ ಹೂ ಇಸ್ ರಿಯಲಿ ವೆರಿ ಆಟಿಟ್ಯೂಡ್, ತುಂಬಾ ಈಗೋಯಿಸ್ಟಿಕ್, ತುಂಬಾ ಆಟಿಟ್ಯೂಡ್ ಇರುವಂತ ವ್ಯಕ್ತಿ. ಬಟ್ ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಸಂಬಂಧದಲ್ಲಿ ಒಂದು ವ್ಯಕ್ತಿ ಸೋತಿದ್ದಾರೆ ಅಂತ ನಾನು ಹೇಳ್ಬೋದು, ಸರೆಂಡರ್ ಆಗಿದ್ದಾರೆ ಒಂದು ಪ್ರೀತಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಕೂಡ ಖುಷಿಯಾಗಿ ನೋಡ್ಕೊಳ್ಬೇಕು, ಹ್ಯಾಪಿಯಾಗಿ ನೋಡ್ಕೊಳ್ಬೇಕು. ಅಂಡ್ ಅವರು ನನ್ನನ್ನ ನಂಬಿ ನನ್ನ ಜೀವನದಲ್ಲಿ ಇದ್ದಾರೆ, ನನ್ನನ್ನ ನಂಬಿ ಆ ಒಂದು ವ್ಯಕ್ತಿ ಅವ್ರು ಎಲ್ಲಾನು ತ್ಯಾಗ ಮಾಡಿ ಬರೋದಕ್ಕೂ ಸಿದ್ಧರಾಗಿದ್ದಾರೆ. ಇಂಥ ಪರ್ಸನ್ ಅನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಖುಷಿಯಾಗಿ ಇಟ್ಕೊಳ್ಬೇಕು. ಅಂಡ್ ಯಾವಾಗ್ಲೂ ಕೂಡ ಅವ್ರ ಕನ್ಸ್ಗಳಿಗೆ ನಾನು ರೆಕ್ಕೆ ಆಗಿರ್ಬೇಕು. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ಡ್ರೀಮಿಂಗ್ ಅಬೌಟ್ ಯು ಅಂತ ನಾನು ಹೇಳ್ತೀನಿ. ಫಾರ್ ದ ಫಸ್ಟ್ ಟೈಮ್ ಅವರ ಜೀವನದಲ್ಲಿ ಅವ್ರನ್ನ ಪ್ರೀತಿ ಮಾಡುವಂತ ಪರ್ಸನ್ ಅವರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ತೀನಿ. ಅಂಡ್ ಅವ್ರನ್ನ ಯಾರು ಇಷ್ಟಪಟ್ಟಿರಲಿಲ್ಲ, ಯಾರು ಪ್ರೀತಿ ಮಾಡಿರ್ಲಿಲ್ಲ. ಬಟ್ ಇವಾಗ ಅವ್ರಿಗೆ ಪ್ರೀತಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗ್ತಾ ಇದೆ, ರಿಲೇಶನ್ಶಿಪ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗ್ತಾ ಇದೆ. ಸೊ ಇದು ಅವ್ರ ಜೀವನದಲ್ಲಿ ನಡೀತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಕೂಡ ಯೋಚಿಸ್ತಾನೆ ಇರ್ತಾರೆ, ಮಿಸ್ ಮಾಡ್ತಾನೆ ಇರ್ತಾರೆ, ಬಟ್ ಅವರು ಹೇಳ್ಕೊಳಲ್ಲ ಅಂತ ನಾನು ಹೇಳ್ಬೋದು. ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂದ್ರೆ ಆಸ್ಕ್ ಯೋರ್ ಏಂಜಲ್ಸ್, ನೋ ನೀಡ್ ಟು ವರಿ ಅಂಡ್ ಎಸ್ ಅಂತ ಬರ್ತಾ ಇದೆ. ಸೊ ಆಸ್ಕ್ ಯೋರ್ ಏಂಜಲ್ಸ್, ಮೇ ಬಿ ನೀವು ನಿಮ್ಮ ಕನೆಕ್ಷನ್ಗೆ ಏನೋ ಗೈಡೆನ್ಸ್ ಸಿಗ್ತಾ ಇದೆ ಏಂಜಲ್ಸ್ ಕಡೆಯಿಂದ, ಅಥವಾ ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ನೀವು ಏಂಜಲ್ಸ್ ಥ್ರೂ ಗೊತ್ತು ಮಾಡ್ಕೊಳ್ಬಹುದು. ಐ ಥಿಂಕ್ ನಿಮ್ಮ ಸುತ್ತಮುತ್ತಲನೇ ಏಂಜಲ್ಸ್ ಇದ್ದಾರೆ, ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರಗಳಿದೆ. ಸೊ ದೇ ವಿಲ್ ಗಿವ್ ಯು ದ ಗೈಡೆನ್ಸ್ ಥ್ರೂ ಏಂಜಲ್ಸ್ ನಂಬರ್ಸ್, ರೈನ್ಬೋ, ಬಟರ್ಫ್ಲೈಸ್, ಇದ್ರ ಕಡೆ ಎಲ್ಲ ನೀವು ಗಮನ ಕೊಟ್ರೆ ಆಸ್ಕ್ ಯೋರ್ ಏಂಜಲ್ಸ್ ಅಂತ ಬರ್ತಾ ಇದೆ. ಸೊ ಗಮನ ಕೊಡಿ, ನೋ ನೀಡ್ ಟು ವರಿ. ಸೊ ನೀವು ತುಂಬಾ ವರಿ ಮಾಡ್ಕೊಳ್ತಾ ಇದ್ರ, ನನ್ನ ಪಾರ್ಟ್ನರ್ ನನ್ನ ಪ್ರೀತಿ ಮಾಡಲ್ಲ, ಕೇರ್ ಮಾಡಲ್ಲ, ಟೈಮ್ ಕೊಡಲ್ಲ, ಸೊ ಅದೆಲ್ಲಾದ್ರೂ ವರಿ ನಿಮಗೆ ಏನಾದ್ರೂ ಇತ್ತು ಅಂದ್ರೆ ವರಿನೇ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಹೇಳ್ತೀನಿ. ಸೊ ಎಸ್ ಅಂತ ಬರ್ತಾ ಇದೆ. ಮೇ ಬಿ ನಿಮ್ಗೆ ಪ್ರಶ್ನೆಗಳಿರ್ಬೋದು, ನನ್ನ ಈ ಒಂದು ವ್ಯಕ್ತಿ ತುಂಬಾ ಸೀರಿಯಸ್ ಆಗಿ ಪ್ರೀತಿ ಮಾಡ್ತಾರ, ಲವ್ ಮಾಡ್ತಾ ಇದಾರ, ಕೇರ್ ಮಾಡ್ತಾ ಇದಾರ ಅಂತ. ಸೊ ಎಸ್, ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಸೊ ಪ್ರೀತಿ ಎಲ್ಲಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ ಅಂತ ನಾನು ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.